ಕರ್ಕೊಂಡು ಬರೋದು ಬಿಟ್ಟು ಬರೋದು ಮಾಡ್ತಿದ್ದೆ ಇಲ್ರಿ ಸರ್ ನಾ ಈಗ ಆಕಿ ಹಂಗೆ ಅನ್ನೋದಕ್ಕೆ ನಾನು ಖಾಲಿ ಇದ್ನಲ್ಲ ನಾವೇನು ನಡಿವ ಹಂಗಾರೆ ಬಿಟ್ಟು ಬರ್ತೀನಿ. ಅವ್ರ ಪಪ್ಪ ಅಂತೂ ಯಾವಾಗೂ ಡ್ರೈವರ್ ಕಾರ್ ಅಂತೂ ಇಟ್ಟ ಬಿಟ್ಟಿದ್ರು ಆಕಿಗೆ. ಆಕಿ ಸಂಸ್ಕಾರ ಸ್ಕೂಲಿಗೆ ಹೋಗುವಾಗಿಂದನೂ ನಮ್ಮ ಮಕ್ಳಿಗೆ ನಾವು ಕಾರ್ ಡ್ರೈವರ್ ಇಟ್ಟೇವಿ. ಆ ಘಟನೆ ನಡಿ ಮುಂದೆ ಇದ್ರಿ? ನಾನು ಇದ್ದೆ ಸರ್, ಇದ್ದೆ. ನಾನು ಆದ್ಬಿಟ್ಟು ಆಕಿಗೆ ನನಗೆ ಒಂದು 10-12 ಹೆಜ್ಜೆ ಡಿಫ್ರೆನ್ಸ್ ಇತ್ತು. ನಿಮ್ಮ ಕಣ್ಣೆದರಿಗೆ ನಾನು ಕಣ್ಣೆದರಿಗೆ ಅಂದರೆ ನನಗೆ ಜನ ಮುಖ್ಯದ ಫಸ್ಟಕ್ಕೆ ಫೋನೇ ಬಂದೆ ಅಂತಂದ್ಲು. ಬಂದೆ ಅಂದ ತಕ್ಷಣ ಬರ್ತಾಳಂತ ನಾನು ಅಲ್ಲೇ ಗೇಟಿಗೆ ನಿಂತೆ. ಸ್ಟೂಡೆಂಟ್ಗಳೆಲ್ಲ ಹೊರಗಿಂದ ಒಳಗೆ ಓಡಾಕತ್ರ. ಅವಾಗ ಏನಾಯ್ತು ಅಂತ ನಾನು ನಿಮ್ಮ ಮಗಳಿಗೆ ಮತ್ತೊಬ್ಬರು ಮಕ್ಕಳನ್ನ ಯಾವ ಇದು ಧೈರ್ಯದಿಂದ ಕಳಿಸ್ಬೇಕ್ರಿ ಕಾಲೇಜಿಗೆ. ನಾವು ಸೇಫೇ ಇಲ್ಲ. ಮಕ್ಕಳು ಕಲಿಯಾಕಂತ ಹೋದ್ರೆ ಹಿಂಗೆ ಹೆಣ ಹಿಂಗೆ ಮನೆಗೆ ಬರ್ತಾರಂದ್ರೆ ಏನು ತಿಳ್ಕೊಳ್ಳೋದು ನಾವು? ಮಕ್ಳಿಗೆ ಕಲಿಬೇಡ ಅಂತ ಸುಮ್ಮನೆ ಮನೆಗೆ ಇಟ್ಕೊಂಡು ಕುಂದ್ರು ಚಲೋ. ನಾ ಎಲ್ಲರಿಗೂ ಹಂಗೆ ಹೇಳ್ತೀನಿ, ಹೆಣ್ಮಕ್ಳಿಗೆ ಕಲಿಸ್ಬೇಡ್ರಿ, ಹೆಣ್ಮಕ್ಳನ್ನ ಕಲಿಸ್ಬೇಡ್ರಿ. ಕಾಲೇಜ್ನವ್ರು ಹಂಗೆ ಡೊನೇಷನ್ ಅಷ್ಟು ಇಷ್ಟು ಡೊನೇಷನ್ ಕೇಳ್ತಾರೆ. ಸೇಫ್ಟಿ ಇಲ್ಲ ಹೆಣ್ಮಕ್ಳಿಗೆ. ಅಂತ ನನಗೆ ನಮ್ಮ ಮಗಳು ಹೇಳಿದ್ದೆ ಸರ್. ಮತ್ತು ಈಗ ಕಾಲೇಜ್ ಹೋಗೋ ಹುಡುಗಿಯರಂದಿಂದ ಇರೋದೇ ಅದು. ನೀನು ಆಕಿ ಅಂತಿದ್ಲು, ನೀ ಏನು ಹೇಳ್ಬೇಡ ಮಮ್ಮಿನೂ ಹೇಳಿದ್ಲು. ಮತ್ತು ಆಕಿ ಹಿಂಗೆ ಕೇಳಾಕತ್ತಾರ ನನಗಂತ ಹೇಳಿದ್ಲು. ನಾವು ಧೈರ್ಯದಿಂದ ಇರು. ಮದ್ವೆ ಪಬ್ಬಿದ್ ನನಗೆ ಗೊತ್ತಿಲ್ಲ. ನನಗೆ ಏನು ಗೊತ್ತಿಲ್ಲ ಸರ್ ಅದು. ಈಗ ಕೆಲವೊಂದು ಫೋಟೋಗಳನ್ನೆಲ್ಲ ವೈರಲ್ ಮಾಡ್ತಾ ಇದ್ದಾರೆ, ಅಂದ್ರೆ ತೇಜೋವಧೆ ಮಾಡುವಂಥ ಪ್ರಯತ್ನಗಳು ಸಹ ನಡೆದಿದ್ದಾವೆ. ಫೋಟೋ ಅಂತೂ ಇಲ್ಲಿ ಬಿಡಿ ಸರ್. ಅಲ್ಲ ಅವು ಏನೋ ಎಡಿಟಿಂಗ್ ಮಾಡ್ತಾರೆ. ಈಗಿನ ಕಾಲದಾಗ ಎಷ್ಟೋ ಸೈನ್ಸ್ ಮುಂದುವರೆದೈತಿ. ಕಂಪ್ಯೂಟರ್ ಎಡಿಟಿಂಗ್ ಮಾಡ್ತಾರೆ, ಏನೇನೋ ಮಾಡಿ ಹಾಕೋತಾರೆ ತಮ್ಗೆ ಬೇಕಂದಂಗೆ. ನಮ್ಮ ಮಗಳಂತೂ ಅಂಥ ಕೆಲವೇ ಅಲ್ಲ. ನಿನ್ನ ಮದುವೆ ಮಾಡ್ಕೋತೀನಿ ಅಂತ ಕಾಡಿಸ್ತಿದ್ದ ನಾವು? ಗೊತ್ತಿಲ್ಲ ಸರ್, ನನಗೇನು ಹೇಳಿಲ್ಲ, ಅದ್ರ ಬಗ್ಗೆ ಏನು ಹೇಳಿಲ್ಲ. ಒಂದೇ ಕಾಲೇಜ್ನಾಗ ಓದ್ತಿದ್ರು, ಎಲ್ಲ ಒಂದೇ ಕ್ಲಾಸ್ನವ್ರು ಕಾಣ್ತೈತಿ. ಕಂಪ್ಲೇಂಟ್ದಾಗ ಹಂಗಿತ್ತಲ್ಲ, ಅದಕ್ಕೆ ಕೇಳಿದ್ವಿ ಅಂತ ಗೊತ್ತಿಲ್ಲ ಸರ್. ಆಕೇನು ಹೇಳಿಲ್ಲ. ಇಷ್ಟ ಅಂತಿದ್ಲು, ನೀನೇ ಧೈರ್ಯ ಮಾಡ್ಕೊಂಡು ಅಂಥವ್ರ ಕಡೆಲ್ಲ ಲಕ್ಷ ಕೊಡ್ಬೇಡ, ನೀವು ಅಭ್ಯಾಸ ಮಾಡಿ ಚಂದಾಗಿದೆ ಇದ್ವಿ. ಯಾಕೆ ಅದ್ರ ಪ್ರಕಾರ ಇದ್ಲು. ಮೇಡಮ್ ಬಹಳಷ್ಟು ಶಾಣೆ ಮಗಳು, 2 ದಿನದಾಗ ಇದ್ದಾಗಿ ಗೊತ್ತಿಲ್ಲ. ಅಂತ ಇಂಟೆಲಿಜೆಂಟ್ ಎಲ್ಲ ನಿಭಾಯಿಸ್ಕೊಂಡು ಹೋಗ್ತಿದ್ಲಕ್ಕೆ. ಆಕೆ ಕ್ಯಾಶುವಲ್ ಆಗಿ ತನಕ ಕ್ಲಾಸಿಗೆ ಹೋಗಿದ್ಲು, ಕಾಲೇಜ್ಗೆ ಹೋಗಿದ್ಲು. BCA ಪಾಸ್ ಆಯ್ತು, MCA ಅಡ್ಮಿಷನ್ ಮಾಡಿಸ್ಕೊಂಡ್ಲು. ನಾನು ಮಾಡೋ MCA ಡಬಲ್ ಡಿಗ್ರಿ ಮಾಡ್ಕೋತೀನಿ ಮಮ್ಮಿ ಅಂತ. ಆಯ್ತು ಅಂತ ನಾವು ಅವ್ರ ಪಪ್ಪನ ಕಡೆ ಕೇಳಿ ಆ BUB ಇದನ್ನು ಬೇಕು ಅವ್ರು ಅಲ್ಲೇ ಹಚ್ತೇನೆ ಅಂದ್ರೆ ಆಯ್ತು ಅಂದು ಅಲ್ಲೇ ಹಚ್ಚಿದ್ರು. ಸ್ಟಡೀಸ್ ಚಲೋ ನಡೆದಿತ್ತು. ಮಗಳಿಗೆ ಯಾವ ರೀತಿ ನ್ಯಾಯ ಕೊಡಬೇಕು ಅಂತ ಬಯಸ್ತೀರಿ? ತನಿಖೆ ಯಾವ ರೀತಿ ಸಾಗಬೇಕು? ಯಾವ ರೀತಿ ತನಿಖೆ ಆದ್ರೆ ಅನುಕೂಲ ಆಗುತ್ತೆ ಈ ಕೇಸ್ನಲ್ಲಿ? ಅಂದರೆ ಆಕಿಗೆ ಏನು ಯಾರು ಮಾಡ್ಯಾರಲ್ಲ ಆ ಥರ ಅವನಂತೂ ಬದುಕಿರಬಾರ್ದು ಜಗತ್ ಮೇಲೆ. ನನ್ನ ಮಗಳಿಗೆ ಶಾಂತಿ ಸಿಗಬೇಕು ಅಂದ್ರೆ ಅವನಿಗೆ ಗಲ್ಲು ಶಿಕ್ಷಣ ಆದರೂ ಕೊಡಲಿ, ಇಲ್ಲ ಜನಗಳ ಕೈಯಾಗಾದರೂ ಕೊಡಲಿ. ಜನ ಇಷ್ಟ ಹೋರಾಟ ಮಾಡಕತ್ತಾರಲ್ಲ ಆಕಿನ ಸೋಲಾಗಿ, ಜನಗಳ ಕೈಯಾಗಾದರೂ ಕೊಡಲಿ. ಅವನು ಅಲ್ಲಿ ಮುಚ್ಚಿಟ್ಟೆ ಜೈಲಿನಾಗಿಟ್ಟೆ ಅಂದ್ರೆ ಮತ್ತೆ ಏನು ಉಪಯೋಗ ಆಗುತ್ತೆ? ಹೆಣ್ಮಕ್ಳಿಗೆ ರಕ್ಷಣೆ ಕೊಡ್ರಿ. ಕಾಲೇಜ್ ಅಷ್ಟು BUB ದೊಡ್ಡ ಕ್ಯಾಂಪಸ್ ಅಂತ 3 ಗೇಟ್ ಅದಾವೆ. ಒಂದು MCA ಮೇಲೆ ಒಂದು ಐತಿ, 3 ಗೇಟ್ ಯಾರು ಎಲ್ಲಿ ಬಂದರು ಕೂತಾರೋ ಏನು ಕೇಳಂಗಿಲ್ಲ. ಒಂದು ಗಾರ್ಡ್ ಇಲ್ಲ, ಸೆಕ್ಯೂರಿಟಿ ಇಲ್ಲ. ಕೊಳ್ಳಾಗ ಐಡೆಂಟಿ ಕಾರ್ಡ್ ಹಾಕೊಂಡು ಈಗ ಬೇರೆ ಕಾಲೇಜ್ನಾಗ ಅದು ನೋಡೇ ಸ್ಟೂಡೆಂಟ್ಸ್ ಒಳಗೆ ಬಿಡ್ತಾರೆ. ಇವರಲ್ಲಿ ಏನೂ ಇಲ್ಲ. ಯಾರು ಹೋಗ್ಲಿ ಬರಲಿ ಬಿಂದಾಸ ಹೋಗಾರ ಬಿಂದಾಸಾಗ ಬರ್ತಾರೆ. ಯಾರು ರಕ್ಷಣೆ ಅಂತೂ ಇಲ್ರಿ. ಎಲ್ಲ ಹೆಣ್ಮಕ್ಳಿಗೂ ಹಿಂಗಾದ್ರ ಮುಂದೆ ಹಿಂಗೆ ಎಲ್ಲರೂ ಬೋಲ್ಡ್ ಆಗಿರಂಗಿಲ್ಲ. ಹೆಣ್ಮಕ್ಳು ಒಬ್ರು ಇದ್ದಂಗೆ ಮತ್ತೊಬ್ರು ಇರಂಗಿಲ್ಲ. ನಾನೇ 4 ದಿವಸ ಇದಕ್ಕೂ ಆಕಿನ ಕಾಲೇಜಿಗೆ ಹೋದ್ರೆ ನಾನು ಯಾರೂ ಕೇಳಿಲ್ಲ, ನೀವು ಯಾಕೆ ಬರಾಕತ್ತೀರಿ ಅಂತ ನಾನು ಯಾರೂ ವಿಚಾರಣೆ ಮಾಡಲಿಲ್ಲ. 3 ಗೇಟ್ ಅದಾವೆ ಅದಕ್ಕೆ. ಆ ಕಡೆ ಒಂದು ಐತಿ, ಮುಂದೆ ಫ್ರಂಟ್ ಒಂದು ಐತಿ, ಸೈಡ್ ಒಂದು ಗೇಟ್. ಎಲ್ಲಿ ಹಾಶಿ ಯಾರು ಹೋದರೂ ಏನೂ ಗೊತ್ತಾಗಂಗಿಲ್ಲ. ನಾನು ದಯವಿಟ್ಟು ನನ್ನ ಕೈ ಮುಗಿದು ಕೇಳ್ತೀನಿ, ನನ್ನ ಮಗಳು ನಂಗೆ ತಂದು ಕೊಡೋಣ. ಯಾರು ಈ ಹೊತ್ತಿನಾಗ ಕ್ಷಮೆ ಕೇಳಲಿ, ಏನೇ ಕೇಳಿದ್ರು ನನ್ನ ಮಗಳು ಬರೋಂಗಿಲ್ಲ. ಆಮೇಲೆ ನನ್ನ ಮಗಳು ಅಂಥ ಹೊಲಸು ಕೆಲಸ ಯಾವಾಗೂ ಮಾಡೋಂಗಿಲ್ಲ. ಅದಕ್ಕೆ ಏನೋ ಕಾಡಿಸ್ತೀನಿ. ನಾವು ಕ್ಲಾಸ್ಮೇಟ್ ಅವ್ರು ಹಿಂಗೆ ಮಾಡ್ತಾನೆ ಮಮ್ಮಿ, ನಾನು ಹಿಂಗೆ ಬೆನ್ನು ಬಿದ್ದಾನ ಅಂತ ಅಂದಿದ್ಲು. ಆಯ್ತು ಬಿಡವ, ನೀನೇ ಸರ್ಕೊಂಡ್ಬಿಡು, ತಲೆ ಕೆಸ್ಕೊಬೇಡ, ಹುಡುಗರು ಹಂಗೆ ಕಾಡಿಸ್ತಿರ್ತಾರೆ, ಬೋರ್ಡ್ ಆಗಿರ್ಬೇಕು ನೀನು ಅಂತ ಹೇಳಿದ್ವಿ. ಆಕೆ ಅಷ್ಟು ಬೋರ್ಡಾಗೇ ಇದ್ದು ಅಷ್ಟು ಉತ್ತರನ ಕೊಡ್ತಿದ್ಲು ಆಕಿ ಅಷ್ಟೇ. ಆಕಿ ಅಂಥ ಹುಡುಗಿಯಲ್ಲ. ಏನು ಕ್ಷಮೆ ಕೇಳಿದ್ರೆ ಹೊಳೆ ತಂದು ಕೊಡ್ತಾರೇನ್ರಿ ಆಕಿನ? ನಾ ಕ್ಷಮೆ ತೊಗೊಂಡು ಏನು ಮಾಡಲಿ ನಾನು ಅವ್ರದ್ದು? ಈಗ ತಾವು ಕಂಪ್ಲೇಂಟಲ್ಲಿ ಮೆನ್ಷನ್ ಮಾಡಿದ ಪ್ರಕಾರ ಮದುವೆಗೆ ಒತ್ತಾಯ ಮಾಡ್ತಾ ಇದ್ದಂತ ಒಂದು ಕಂಪ್ಲೇಂಟಲ್ಲಿ ಹೇಳಿದ್ರು.